ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅನ್ನೋ ಕಾಲ ಹೀಗಿಲ್ಲ. ಇತ್ತೀಚೆಗಿನ ಜಗಳಗಳು ಪತಿ ಅಥವಾ ಪತ್ನಿಯಲ್ಲೊಬ್ಬರನ್ನ ಶಾಶ್ವತವಾಗಿ ನಿದ್ದೆಗೆ ದೂಡ್ಬಿಡುತ್ತೆ. ಅಂತಹದೇ ಒಂದು ಪ್ರಕರಣ ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯುವಂತಹ ಮಡಿಕೇರಿಯಲ್ಲಿ ಘಟಿಸಿರುವಂಥದ್ದು. ಪತ್ನಿಯ ಮುನಿಸಿಗೆ ನೊಂದ ಪತಿ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದಾರುಣ ಘಟನೆಯೊಂದು ನಡೆದಿದೆ. ತನ್ನ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಲೈವ್ನಲ್ಲಿ ಪತಿ ಆತ್ಮಹತ್ಯೆ ಮಾಡಿಕೊಂಡಂತಹ ಅತ್ಯಂತ ದಾರುಣ ಘನಘೋರ ಘಟನೆ ಒಂದು ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪದಲ್ಲಿ ನಡೆದಿರುವಂಥದ್ದು. ಸೋಮವಾರಪೇಟೆ ತಾಲೂಕಿನ ಕಿಬ್ಬೆಟ್ಟಿ ಗ್ರಾಮದ ನಿವಾಸಿಯಾದಂತಹ ಕೀರ್ತನ್ ರವರ ಆತ್ಮಹತ್ಯೆಯ ಲೈವ್ ವಿಡಿಯೋ ಅಂದ್ರೆ ಲೈವ್ ದೃಶ್ಯಾವಳಿಗಳು ಹೃದಯವನ್ನ ಕಂಪಿಸಿಬಿಡುತ್ತೆ. ಅದು ಯಾವ ರೀತಿ ಅಂತ ಅಂದ್ರೆ ವಿಡಿಯೋ ಕಾಲ್ ಮಾಡಿ ಲೈವ್ ನಲ್ಲೇ ನೇಣು ಬಿಗಿದುಕೊಂಡಿರುವಂತಹ ದೃಶ್ಯಗಳು. ಇದು ನಿಜಕ್ಕೂ ಹೃದಯವನ್ನ ಛಿದ್ರ ಅನಿಸುವಂತಹ ದಾರುಣ ಘಟನೆ ಆಗಿರುವಂಥದ್ದು. ನವೆಂಬರ್ 15ರ ಸಂಜೆ ನಡೆದ ಘಟನೆಗೆ ಸಂಬಂಧ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಕೀರ್ತನ್ ಕಳ್ಳತನ ಪ್ರಕರಣವೊಂದರಲ್ಲಿ ಭಾಗಿಯಾಗಿ ಜೈಲಿನ ಪಾಲಾಗಿರ್ತಾನೆ. ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ರು. ಆದ್ರೆ ಕೀರ್ತನ್ ಪತಿ ಜೈಲಿಗೆ ಹೋದ ದಿನ ನೊಂದುಕೊಂಡು ತವರು ಮನೆಗೆ ತೆರಳಿ ವಾಸವಾಗಿದ್ರು. ಇದೆಲ್ಲ ಆಗಿ ಜೈಲಿನಿಂದ ಹೊರಬಂದಂತಹ ಕೀರ್ತನ್ ತಮ್ಮ ಜೀವನವನ್ನ ಸರಿದಾರಿಗೆ ತರುವ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಕುಟುಂಬದಲ್ಲಿ ಉದ್ಭವಿಸಿದಂತಹ ಭಿನ್ನಾಭಿಪ್ರಾಯಗಳು ಮಾತ್ರ ಸರಿ ಹೋಗ್ಲೇ ಇಲ್ಲ. ಇನ್ನು ಕೀರ್ತನ್ ಪತ್ನಿ ತನ್ನ ಗಂಡನ ಮನೆಗೆ ಹೋಗೋಕ್ಕೂ ಸಹ ಒಪ್ಲೇ ಇಲ್ಲ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಿದ್ದ ಜಗಳ ಕೀರ್ತನ್ ರನ್ನ ಶಾಶ್ವತವಾಗಿ ನಿದ್ದೆಗೆ ತಳ್ಳುತ್ತೆ. ಶನಿವಾರ ಸಂಜೆ ಕೀರ್ತನ್ ರವರು ಪತ್ನಿಯನ್ನ ತಮ್ಮ ಮನೆಗೆ ಕರೆದೊಯ್ಯಲು ತವರು ಮನೆಗೆ ತೆರಳಿದ್ರು. ಆದ್ರೆ ಎಷ್ಟೇ ಕರೆದ್ರೂ ಅವರ ಪತ್ನಿ ಹೋಗಲು ಒಪ್ಲೇ ಇಲ್ಲ. ಇದೇ ನೋವಿನಲ್ಲಿ ಕೀರ್ತನ್ ತಮ್ಮ ಕಟ್ಟಕಡೆಯ ಅತ್ಯಂತ ಕೆಟ್ಟ ನಿರ್ಧಾರಕ್ಕೆ ಬಂದಿರ್ತಾರೆ. ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ ಕೀರ್ತನ್ ಲೈವ್ ನಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ರು. ಅದಾಗ್ಲೇ ಸಾಕಷ್ಟು ಬಾರಿ ಎದುರಿಸಿದ ಪತಿಯ ಬೆದರಿಕೆಗೆ ಹೆಚ್ಚು ತಲೆ ಕೊಡಿಸಿಕೊಳ್ಳದ ಅವರ ಪತ್ನಿ ಕ್ಯಾರೇನೂ ಸಹ ಅಂದಿರ್ಲಿಲ್ಲ. ಆದ್ರೆ ಕೀರ್ತನ್ ಈ ಬಾರಿ ಬಲವಾದ ನಿರ್ಧಾರಕ್ಕೆ ಬಂದಿದ್ದ. ವಿಡಿಯೋ ಕಾಲ್ ಲೈವ್ ನಲ್ಲೇ ಪತ್ನಿ ಮುಂದೆ ಮರವೊಂದನ್ನ ಏರಿದ ಕೀರ್ತನ್ ಮರದ ಕೊಂಬೆಗೆ ನೇಣಿನ ಕುಣಿಕೆ ಬಿಗಿದಿದ್ದು ಕುತ್ತಿಗೆ ಹೊಡ್ಡಿ ನೆರಳಾಡುತ್ತಲೇ ಪ್ರಾಣ ಬಿಟ್ಟಿದ್ದಾರೆ. ನೇಣಿನ ಕುಣಿಕೆ ಅವರ ಕುತ್ತಿಗೆಯನ್ನ ಬಿಗಿಯುತ್ತಿದ್ದಂತೆ ಜೀವ ಹೋಗೋ ಆವೇಗದಲ್ಲಿ ಕೊಸರಾಡುತ್ತಾ ಒದ್ದಾಡುತ್ತಾ ಮರವನ್ನ ತಬ್ಬಿಕೊಂಡು ಬಚಾವಾಗಲು ಯತ್ನಿಸುವ ದೃಶ್ಯ ನಾಡಿಗಳ ರಕ್ತ ಎಬ್ಬುಗಟ್ಟಿಸುವಂತಿದೆ. ಘಟನೆಯಿಂದ ಕೀರ್ತನ್ ಪತ್ನಿ ಆಘಾತಗೊಳಗಾಗಿದ್ದು ತಕ್ಷಣವೇ ಸ್ಥಳೀಯರಿಗೆ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆದ್ರೆ ಅಷ್ಟರಲ್ಲಿ ಕೀರ್ತನ್ ಜೀವ ಪಕ್ಷಿ ಮಾತ್ರ ಹಾರಿ ಹೋಗಿತ್ತು. ಇನ್ನು ಭಾನುವಾರ ಕೀರ್ತನ್ ಮೃತದೇಹ ಪತ್ತೆಯಾಗಿರುವಂತದ್ದು. ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲು ಮಾಡಿಕೊಂಡಿರ್ತಾರೆ. ಅಲ್ಲಿನ ಇನ್ಸ್ಪೆಕ್ಟರ್ ಮತ್ತು ತಂಡ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ